ಬಡಿಬೇಡ್ರಿ ಮಾಡ್ತೀರಿ ಇದೊಂದ್ಸಲ ತಪ್ಪಾಗೈತಿ ನಿಮ್ 3 ಕಡೆ ತಲೆನ ಹಾಕಂಗಿಲ್ಲ ಏನ ಬಡಿಬೇಡ ಅಪ್ಪ ಏನ ಬಡಿಬೇಡ ನೀರ ಹೇಳ್ಬೇ ಮಗಾನ ನೋಡ್ಬೇ ಹಿಂಗ್ ನಡುವರ ಕಟ್ಕೆಡ್ದಂಗ್ ಬರ್ದಂಗ್ ಮಾಡಿದ್ರಿ ಅದಕ್ ಬಂದ್ರು ಅಣ್ಣ ಅಣ್ಣ ಬಿಟ್ಬಿಡ್ರಿ ಅಣ್ಣ ನಾ ಬದುಕುದಾರ ಹೆಂಗು ಎಲ್ಲ ಬಿಟ್ಬಿಡ್ರಿ ಅಪ್ಪ ನಿಮ್ ಕಾಲು ಯಪ್ಪ ಅಣ್ಣ ಊರ್ ಕುಲದವ್ರ ಮ್ಯಾಗ ಆಡೆ ಮಾಡಿ ಅಥವಾ ಯಪ್ಪ ನಮಗ್ ಕಾಲು ಬೀಳ್ತೀವಿ ಯಪ್ಪ ದೊಡ್ಡವ್ರಿದ್ರು ನೀವು ತಿಳಿಲಾರ್ದನು ತಪ್ಪು ಮಾಡಿ ನಿಮ್ ಕಾಲು ಬೀಳ್ತೀರಿ ನಿಮ್ ಹೊಟ್ಟೆ ಆಗುತ್ತದೆ ಮಕ್ಕಳ ತಿಳ್ಕೊಂಡು ನಮಗ್ ಬಿಟ್ಟು ಅಪ್ಪ ನಮ್ ಕಾಲು ಬೀಳ್ತೀವಿ ಅಣ್ಣ ತಪ್ಪಾಗೈತ್ರು ಇದೇ ಮಾಡಿ ಕಡೆ ಬರುದಿಲ್ಲ ಅಣ್ಣ ಬಿಡ್ರು ಯಪ್ಪ ಒಳ್ಳೆ ಊರಾಗ ಕಾಡಿಸ್ಕೊಂಡ್ರ ಇದ ಕಂಬಕ್ ನಮಗ್ ಕಟ್ಟಿ ಸುಟ್ಟು ಬಿಡ್ರವ ಒಂದ್ಸಲ ನಮಗ್ ಮನಸ್ಸು ಮಾಡಿ ಬಿಟ್ಟು ಬಿಡ್ರಿ ನಿಮ್ಮ ಹೆಸರು ಎಲ್ಲರೇ ಜೀವನ ಮಾಡ್ಕೊಂಡು ಬದುಕ್ತೇವ ನಿಮ್ ಕಾಲಿ ಬೀಳ್ತೇವ ಹೊಡಿಬೇಡ್ರವ ಯಪ್ಪ ನಿಮ್ ಕಾಲಿ ಬೀಳ್ತೇವ್ರಪ್ಪ ಹೊಡಿಬೇಡ್ರಿ ಯಪ್ಪ ನಾವ್ ತುಡಗ್ ಎದಕ್ ಮಾಡೇವಿ ಈ ಹೊಟ್ಟಿ ಸಲುವಾಗಿಯೋ ಈ ಹಾಳಾದ ಒಂದ್ ಹೊಟ್ಟಿ ಇರ್ಲಿಲ್ಲ ಅಂದಿದ್ರ ನಾವೆಂತ ಕೆಲಸ ಮಾಡ್ತಿರ್ಲಿಲ್ಲ ಯಪ್ಪ ಇನ್ನೊಂದ್ಸತಿ ನಮ್ಮನ್ನ ಬಿಟ್ಬಿಡ್ರಿ ಇನ್ನೊಂದ್ಸತಿ ಎಂತ ಕೆಲಸ ಮಾಡಕ್ಕಿಲ್ಲ ನಿಮ್ಮನ್ನ ಬಿಟ್ಟು ಕೊಡ್ಬೇಕು ಮಂದಿಗೆ ತ್ರಾಸ ಕೊಡಾಕ್ತೇವೆ ಅಲ್ಲ ಹೊಟ್ಟಿಗೆ ಏನ್ ಹೇಳ್ತಿದ್ರ ಬಿಟ್ಟು ಕೊಡತ್ತ ಒಟ್ಟ ಬಿಡ್ಬೇಡ್ರಿ ಇವ್ರನ್ನ ಉಂಡಲ್ಲ ಗುಚ್ಚೋಯೋ 4 ಸುಳಿ ಮಕ್ಕಳದಾರ ಹಿಂಗ್ ಒದಗಿ ಬೇಡ ನಾಟಕ ನಡ್ಸ್ಯಾರ ಬಿಡ್ರು ಹಿಂಗ್ ದನಕ್ ಹೊಡೆದಂಗ್ ಹೊಡೆದ್ ಇವ್ರನ್ನ ಕೊಲ್ಬೇಕತ್ ಮಾಡ್ರಣ ಬಡಿದ್ರಾಗ ಏನ್ರ ಹೆಚ್ಚ ಕಮ್ಮಿಯಾಗಿ ಸತ್ರ ನೀವು ಜೈಲಿಗೆ ಹೋಗ್ತೀರಿ ದೊಡ್ಡ ಶಾನೆ ಆಗ್ಯಾರ ಬಿಡ ಮರೇ ಸರಿನಿ ನಿನ್ಗೇನ ಗೊತ್ತೈತಿ ಬಂದಾನ್ ದೊಡ್ಡ ಶನಿಯಾಗಿ ನಡಿಯ ಕಡೆ ಅಲ್ರು ಹಿಂಗ್ ಜೀವ ಹೊಡ್ಲೈತಿರಿ ಅಂತದ್ ಏನ್ ಮಾಡ್ಯಾರ ಇವ್ರ ಪಾಪ ಅಣ್ಣ ನಿನಗ ತಿಳಿ ಮಾತಲ್ಲಿದ ಈ ಬೋಸುಡಿ ಮಕ್ಕಳು ಏನ್ ಮಾಡ್ಯಾರ ಗೊತ್ತೈತನ ಏನ್ ಮಾಡ್ಯಾರಂತ ಗೊತ್ತಾದ ನೀನ ಹಗಲೊತ್ತ ಸುಡ್ತೀವ್ರನ್ನ ಅಂತಾರ ಬಿಡ್ಸಾಕ್ ಬಂದ್ಯಲ್ಲ ನೀ ಅಣ್ಣ ಈ ತುಡುಗ್ ಸುಳಿ ಮಕ್ಳು ಹಗಲತ್ ಮನಿ ತಿರುಗಾಡಿ ಭಿಕ್ಷೆ ಮಾಡ್ತಾರ ರಾತ್ರಿ ಆದ್ರ ಅದ ಮನಿಗಳು ತುಡು ಮಾಡ್ತಾರ ಈ ಕಳು ಸುಳಿ ಮಕ್ಳು ಅಣ್ಣ ಈ ಬೋಸುಡಿ ಮಕ್ಕಳು ಊರೆಲ್ಲ ಹರಿಯಾಡಿ ಯವ್ವ ದಾನ ಮಾಡ್ರಿ ಯಪ್ಪ ಧರ್ಮ ಮಾಡ್ರಿ ಅಂತ ಭಿಕ್ಷೆ ಬಿಡ್ತಾರ ತಿನ್ನುತನ ತಿಂದ ಮನಿಗೆ ಜಂತಿ ಅನಿಸೋಡೆ ಮಕ್ಕಳದಾರ ಇವ್ರ ಅಣ್ಣ ಇವ್ರ ಬಗ್ಗೆ ನಿನಗೆ ಇನ್ನ ಹೆಂಗ್ ತಿಳಿಯಂಗ ಹೇಳು ಇವ್ರ ಬಗ್ಗೆ ಒಂದ್ ಮಾತು ಹೇಳ್ಬೇಕಂದ್ರ ಆ ಹೊಂತ್ ಮರಿ ಹೆಂಗ್ ಹೆತ್ತ ತಾಯಿ ಮೇಲೆ ಹಾರ್ತೈತ್ ನೋಡ ಅಂತ 4 ಸುಳಿ ಮಕ್ಕಳದಾರ ಇವ್ರನ್ನ ಹೆಂಗ್ ಬಿಡುದು ಯಪ್ಪ ಮನ್ಯಾಗ ಕೂಸ್ಗಳು ಹಸ್ಕೊಂಡಾವ ತಿನ್ನಾಕ ಏನಾರ ಇದ್ರ ಹಾಕ್ರಲ್ಲ ನಿಮ್ಗ ಬಾಳ ಪುಣ್ಯ ಬರ್ತದ ಯವಾ ಬೇ ಯಾನ್ರಿದ್ರ ತುಸು ತಂದ್ ಹಾಕುವ ನಿನ್ನ ಹೊಟ್ಟಿ ಭಾಳ ತಣ್ಣಗಿರ್ತದ ಯವ್ವ ದಾನ ಮಾಡ್ರಿ ಯವ್ವ ಹಸಿವಾಗೈತಿ ಯಾರದಿರಿ ಬರ್ರಿ ಅಕ್ಕ ತಾಯಿ ನೀನೆದ್ದ
ಬಂದು ನೀನೆ ಬಳಗ ನೀನೆ. ಯವ್ವ ಯಕ್ಕ ಊಟ ಮಾಡ್ಕ್ಯಾರ 3 ದಿನ ಆಗೈತಿ ಅಕ್ಕ. ತಿನ್ನಾಕ ಏನಾರ ಇದ್ರ ಹಾಕ್ರೆ. ಯವ್ವ ಒಂದ್ ತಟಕ್ ದಾನ ಧರ್ಮ ಮಾಡಿ ಹೊಟ್ಟಿ ತಣ್ಣಗಿಡ್ಸೋರಿ ಯವ್ವ, ನಿಮ್ ಪುಣ್ಯ ಆಗ್ತದ. ಯವ್ವ ಊಟ ಮಾಡಿ 3 ದಿನ ಆಗೈತಿ, ಏನಾರು ರೊಟ್ಟಿ ಪಟ್ಟಿದ್ರ ತಗೊಂಬರ್ರಿ ಯವ್ವ. ಯಪ್ಪ ಯಾರದಿರ? ಪುಣ್ಯ ಹಾಕ್ಲಿ ಯವ್ವ. ನಂಗಿರ್ತಾ ಏನು ಹೋಮ ಬರೀ ಕಸ್ಕೊಂಡ್ ತಿನ್ನುವ ಮಾಡ್ತೀಯಲ್ಲ ಹೋಮಾಗ. ಏ ಹಾಂಟೆಗಳ ಬರೀ ತಿನ್ನೋದು ನೋಡ್ತಿರಲ್ರು, ಹಗಲು ತಿಂತೀರಿ ರಾತ್ರಿನೂ ತಿಂತೀರಿ, ಸಾಕಾಗಿಂಗಿಲ್ಲ ಏನ ನಿಮ್ಗ? ಹ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಕಣ್ಣು ಹಾಸ್ರಿ, ಒಂದ್ ಸ್ವಲ್ಪ ದೊಡ್ಡದ ನೋಡೋಣಂತ. ಇದರ ಬರೀ ಇದೇ ಆಯ್ತು ಬರೋ. ಏ ಬಡ ಬಡ ಬರ್ರಿ ಊರ್ ಬಾವ ಗೋಡ್ರೆ, ಯಾವಾಗ ನೋಡ್ತೀವಿ ಬರ್ರಿ ಅವ್ ಹೊಟ್ಟಿದ ಚಿಂತೆ ಅಂತಿರ್ಲ, ಒಂದ್ ಸ್ವಲ್ಪ ಮುಂದ ದಗ್ದ ನೋಡೋಣಂತ ಬರ್ರಿ. ಏಯ್ ಅಡ್ಯಾ ನಿನ್ ನಾವ್ನೆ ಯಾರೋ ನಿಮ್ಮ ಮಗ 7ರಾಗ ಹುಟ್ಟದೇನಾ? ಆ ಮನ್ಯಾಗ ಯಾರು ಇಲ್ಲ ಕಾಣತ್ತರು. ಇವತ್ತು ರಾತ್ರಿ ಜಟ್ಕೆ ವಿಷಯ ಬಿಡು. ನೀ ಹೇಗಂದ್ರೆ ಮುಗಿತು ಮಾವ ರಾತ್ರಿ. ಯಮ್ಮ ಏನು ಮರ ನನ್ನ ಜೋಡಿ ಏನು ಕೋಲಾಟ ಆಡ್ಬೇಕಂತ ಮಾಡಿ ನಾವು ಏನ್ ಮರ ಏನು ಮನುಷ್ಯ ಇದೀವಪ್ಪ. ಅದೇನೋ ಅಂತಾರಲ್ಲ, ಕುದುರೆ ಮುಂದೆ ಭಾಳ ತನಕ ಬಗ್ಗಿ ನಿಂದ್ರಬಾರ್ದಂತ, ರಾತ್ರಿ ಹೊತ್ತು ಮಳೆ ನೋಡಬಾರ್ದಂತ, ಹಗಲತ್ನಾಗ ಅದನ್ನೇನೋ ನೋಡಬಾರ್ದಂತ. ಒಳ್ಳ ಸರಿಪ್ಪ ನೀ ಸರಿ ಇಲ್ಪ ಮೋನಿ. ಇಲ್ಲಡ್ಯ ನೀ ಇದೀಯ ನಾವು ನಿಜದಾಗ ನಿಮ್ಮ ಮಕ್ಕ ರಾಜಿನೇ ಅನ್ಕೊಂಡಲ್ಲೋ. ಆದರೂ ಅವನು ನೀನು ನಾ ಕುಡ್ದಾಗ ಭಾಳ ತಿಂಡಿ ಕಾಣಿಸ್ತೆ, ಮತ್ತು ಅದಕ್ಕೆ ಒಂದು ಸ್ವಲ್ಪ ನಿಷೇಧಾಗ ಚಟ್ಕ ಹೊಡೆದಂಗಾಯ್ತು. ಮನುಷ್ಯ ಬರೋಬ್ಬರಿ ಇಲ್ಪ ಮೌನಿ. ಅವನವನ್ನ ಅಕ್ಕನ ಮಾಡಿ ನನ್ನ ಹರಿ ಅವ್ ಕಾಣಿಸ್ತೈತಿ. ಏ ಯಾಕ ಬಾರ್ಬೆ ಮನುಷ್ಯ ಸುಮಾರು ಅದಾನ. ಅವ್ನ ಹಸುವಾಗವತ್ತ 2 ಇಡ್ಲಿ 1 ವಡ ಕೊಟ್ಟು ಬಿಡುವ, ಇಲ್ಲಾಂದ್ರೆ ನನ್ನ ತಿಂದು ಬಿಡ್ತಾನ. ಹೊಲಸ್ಪನಿ ಮನುಷ್ಯ. ಏ ಪಿಸರು ಬಾವ, ನಿನ್ಗ ತಿಂಡಿ ಅಂದ್ರ ಹೆಂಗ್ ಸಾವ್ದು ಗೆಣ್ ಸಾವ್ದು ಅನ್ನೋದು ಗೊತ್ತಂಗಿಲ್ಲ ನಿನ್ಗ? ಏ ರಾಜಿ ಅವನು ನಿಮ್ಮ ತಮ್ಮ ಲಡ್ಡ ಅನ್ಲ ಮೆತ್ತ ಮೆತ್ತ ಆಗ್ತದ. ಮೆತ್ತಗ ಅವ ನನ್ನಷ್ಟು ಮೆತ್ತಗದಾನೇನ? ಬಾಲ ಒಂದ್ಸತಿ ಚೆಕ್ ಮಾಡಂತೆ. ಇವರ ಕಾಯಿ ಕರಿತು. ಏ ರಾಜಿ ಬಾರ. ಈ ಹಾಟ್ಯಾನ ಮಗನ ಆ ಕಡೆ ಮಂದಿ ಮಕ್ಕೊಂಡಾರು, ಇಲ್ಲಿ ಬಂದ್ ಸಟಿ ಬಾ. ಏನಾಗ್ತಿ ಬಾ ಈ ಕಡೆ. ನಿನ್ನವನು ಸೊಕ್ಕಸ ಮಾತಾಡ, ಯಾರು ಎದ್ದಗಿದ್ದಾರು? ಕೋಡಿ ಕಡೆ ಹಗರು ಮಾರೇ. ಏ ನಿನ್ನವನು ಎಲ್ಲಿದ್ ಗಂಟು ಬಿದ್ದೆ ನನಗ, ನಡಿ ಪಟ್ನೆ ಬರ್ತೀನಿ. ಬಾಯಾಗಲ್ಲ. ಅಯ್ಯಪ್ಪ ನನ್ನ ಸೊಂಟನ ಬಿತ್ತ. ಎಂತಾಗ ಅನ್ಸದಿ ನೀನು? ಸಮಾಧಾನ ಮಾತಾಡ, ನಿನ್ನವನು ಯಾರು ಎದ್ಗಿದ್ದು ಬಂದಾರು? ಅಲ್ಲೋ ಎಂತಾಗ ಅನ್ಸದೀವಿ ನೀನು? ಇಷ್ಟು ವಜ್ಜೆ ನನ್ನ ಮೇಲೆ ಹೊರ್ಸಿಲ್ಲ, ಹೊಟ್ಟಿಗೆ ಎಲ್ಲಿ ತಿಂತೀಯೋ? ಏ ಹೆಂಗಸ ಕೂತ್ರ 10 ರೊಟ್ಟಿ ಸರಳ ಸರಿಸ್ತಲ್ಲ, 1 ಗಂಟು ಹೊತ್ತೊಳಗೆ ಬರಲ್ಲ ನಿನಗೆ. ರಾಜಿ ಇಷ್ಟ್ರ ಮ್ಯಾಲ 1 ತಿಂಗಳ ಆರಾಮ್ಸೆ ಕುಡ್ಕೊಂತ ನಕ್ಕೊಂತ ಮಜಾ ಮಾಡ್ಬೋದ? ಹೌದಲ್ಲ? ಆದ್ರೂ ಮಾವ
ಮತ್ತೇನಾರು ಉಳ್ಸಿಯನ್ನ ನೆನಪು ಮಾಡ್ ನಾವು ಸಮಾಧಾನ ಮಾತಾಡು ಯಾರು ಎದ್ದು ಬಂದು ಮ್ಯಾಗ ಕೊಡ್ದಾರ ನಮಗೆ ಆದ್ರೂ ಮತ್ತೇನಾರು ಉಳ್ಸಿಯನ್ನ ನೆನಪು ಮಾಡ್ಕೋ ಪಟ್ಟನ ಈಗ ಹೋಗಿ ತೊಗೊಂಬಂದ್ಬಿಡ್ನಂತ. ಅಲ್ಲಿ ಉಳ್ಸಾಕ ಏನು ಹಸಿಲ್ಲ ಎಲ್ಲ ತಾಜಾ ಹಾಕೊಂಡ್ ಬಂದಿದ್ರಾಗ. ಅಯ್ಯ ಭಾರಿ ಇದಿ ಬಿಡಿ ನೀನು. ಅಂದಂಗ ಈ ಕುಲಗಡೆ ಅಲ್ಲಿ ಹೋತ ನಾನು ಹರ್ಷಣ ಎಲ್ಲ ಅಲ್ಲೂಡ ಬಾರು ಯಾರು ನೋಡಿದ್ರು ಹಾಕಿ ಗುಪ್ತರು ಬಾರು ಅವರೆಲ್ಲ ಬಾಡಿಯಪ್ಪ ಹೊರಗೆ ಚುಡುಗ ಮಾಡಿದ್ರೆ ಕೋಲಾಟ ಕೂತಿದ್ದಲ್ಲ ಬಾರು. ರಾಜಿ ನಿನ್ನ ತಮ್ಮ ಹಗರಿಲ್ವಾ ಯವ್ವ ಮುಚ್ಕೊಂಡು ಮುಕ್ಕಳಿ ತಕ್ಕೋರು ಅಂದ್ರೆ ಅದೇನೋ ಕಾಣತೈತಿ ಹಿಡಿದು ಜೋತಾಡ್ತೀನಿ ಅಂತಾನಲ್ಲ ನಾವು ನಾನು ಕಂಟ್ರೋಲ್ ಮಾಡ್ಕೋಬೇಕಂತೇಳಿ ಭಾಳ ವಿಚಾರ ಮಾಡಿ ಅದರ ಮನಸ್ಸು ಒಟ್ಟ ಕೇಳಲಿಲ್ಲ. ಈ ಮನುಷ್ಯಾಗ ಕಾಮ್ ಅನ್ನೋದು ನೆತ್ತಿಗೇರಿದ್ರೆ ಕೋಮಾದಾಗಿದ್ರು ಬಿಡಂಗಿಲ್ಲ. ಅದನ್ನ ನಿನಗೆ ಹೇಳ್ಬೇಕನ್ನ. ಏ ಪಿಸ್ರ್ಯಾ, ಇಲ್ಲಿ ಯಾವ ದಗ್ದಕ್ಕೆ ಬಂದೇವಿ ಆ ದಗ್ದ ಮುಗಿಸ್ಕೊಂಡ ಮುಚ್ಕೊಂಡ ತನ್ನಗ ಮನೆಗೆ ಹೋಗ್ಬೇಕ. ಆಮೇಲೆ ಉಳಿದೆಲ್ಲ ಇಟ್ಕೋಬೇಕ. ಬರೀ ಒಣ ಉಸಾಬರಿ ಮಾಡಿ ನಂತಿಯಲ್ಲೋ. ಯಾಕ ನನಗೂ ಮದುವೆ ಮಾಡೋ ವಯಸ್ಸಿನಾಗ ಮದುವೆ ಮಾಡಿದ್ರೆ ನಾನು ಇಂಥದ್ದು ಏನೂ ಮಾಡ್ತಿದ್ದಿಲ್ಲ. ನಿಂದೇನು ತಣ್ಣಗೈತ್ವಾ ಮತ್ತು ನೀ ಮಾತಾಡೋಕಿನ ಬಾಡ್ಯಾ ಹಲ್ಲ ಉದ್ರಸ್ತಾನ ಅವನು. ಮುಚ್ಕೊಂಡು ನಡಿ. ನಿಮ್ಮ ಮಕ್ಕಳಿಗೆ ಮಾತಾಡ್ದಲ್ಲ ಊರ್ ಬಾಬೆ. ಏಮೋ ಸರಿಲ್ಲ ಸುಮ್ಕೊಡ್ರು ನೀನು ಸಣ್ಣವಿದೆ. ನೀ ದಿನ ರಾತ್ರಿ ಮನ್ಯಾಗ ನೋಡ್ತಿಲ್ಲ. ಸರಿ ನಿಮ್ಮ ಮಕ್ಕಳು ನೋಡಿ ನೋಡಿ ನಿಮ್ಗೆ ಬ್ಯಾಸರಾಗ್ಯದ. ಈಚ ಕಡೆದು ಭಾರಿ ಹೌದಾ? ಯಾರ ನೀವ ಇದಾನ್ ಮಾಡಿದ್ರಿ? ನೋಡ್ರಪ್ಪ ಇವರೆಲ್ಲ ತಪ್ಪು ಮಾಡ್ಯಾರಲ್ಲ, ಇವ್ರಿಗೆ ಶಿಕ್ಷೆ ಆಗಬೇಕ. ಹಂಗಂತೇಳಿ ಕಾನೂನು ಕೈ ತಗೊಳಕ್ ನಾವ್ಯಾರ? ಅದಕ್ಕಂತೇಳಿ ಪೊಲೀಸರು ಅದಾರ, ಕಾನೂನು ಐತಿ, ಪೊಲೀಸರಿಗೆ ಒಪ್ಪಿಸ್ಬಿಡೋನು. ಯಪ್ಪ ಎಡ ನಿಮ್ ಕಾಲ್ ಬೀಳ್ತೀವೋ, ಪೊಲೀಸರು ವಾಪಸ್ ಬೇಡ್ರಪ್ಪ. ಎಲ್ರ ದೂರ ಹೋಗಿ ಈ ಜನ್ಮದಾಗಿಂತ ತಪ್ಪು ಊಟ ಮಾಡೋದಿಲ್ಲಪ್ಪ. ನನ್ನ ಹೆಂಡ್ರು ಮಕ್ಕಳು ಚಂದಾಗಿರ್ತೇವಪ್ಪ. ಇವ್ರ ಮುಂದೆ ದುಡ್ಕೊಂಡು ನಿಮ್ ಕಾಲಿ ಬೀಳ್ತೇವಪ್ಪ. ಇರಾರ ನಿಮ್ ಕಾಲಿ ಬೀಳ್ತೇವ್ರಿ. ಹಂಗ್ಯಾಂಗ್ ಬಿಡ್ತಾರ? ಉಪ್ಪು ತಿಂದಾಕಿ ನೀರು ಕುಡಿಯಾಕಬೇಕ. ಹಾ ಹಂಗ್ಯಾಂಗ್ ಬಿಡಕ್ ಬರ್ತೀವ್ರನ್ನ? ಪೊಲೀಸರ ಕೈಲಿ ನಾಲ್ಕು ವಯಸ್ಸರನ್ನ ಬುದ್ಧಿ ಬರ್ತೈತಿ ಮಕ್ಕಳಿಗೆ. ಅಣ್ಣ ಹಂಗ್ ಮಾಡ್ಬೇಡ್ರಪ್ಪ. ಒಂದೇ ಒಂದು ಅವಕಾಶ ಕೊಡ್ರಿ, ತಿದ್ದುಕೊಂಡು ಬಾಳ ಮಾಡ್ತೇವ್ರ ಅಣ್ಣ. ಹಂಗ ಮಾಡ್ಬೇಡ್ರಪ್ಪ. ಅಣ್ಣ ನೀವರೇ ಹೇಳ್ರಿ ಅಣ್ಣ, ತಿಳಿಲಾರ್ದ ಹೇಳ್ತೀನಿ ಕೆಲಸ ಮಾಡಿವಿ. ಇನ್ನೊಂದು ಒಟ್ಟೆ ಹಿಂಗೆ ಮಾಡಂಗಿಲ್ಲ. ಒಂದು ಚಾನ್ಸ್ ಕೊಡ್ರಿ, ಎಲ್ಲರೇ ದೂರ ಹೋಗಿ ಹಳೆ ಮಾಡ್ತೀವ್ರಿ. ಏ ತಮ್ಮ ಇರ್ಲಿ ಬಿಡ್ರು, ನಾವು ಬಿಟ್ಟರು ಸಹಿತ ಅವ್ನು ದೇವ್ರು ನೋಡ್ಕೊಳ್ಳೋ ಬೇರೆ ಅದನ್ನು ಈ ಸುಳ್ಳು ಮಕ್ಕಳನ್ನ ಬಿಟ್ಟು ಬಿಡ್ರಿ. ಏಯ್ ಇಲ್ಲಿ ಕೇಳ್ರಿ, ಇದ ಲಾಸ್ಟ್. ಹಿರಿಯರು ಹೇಳಿದ್ಕ ನಿಮ್ಮನ್ನ ಸುಮ್ ಬಿಡಾತಿದೀವಿ. ಇನ್ನೊಂದ್ಸಲ ಹಿಂಗೆ ರಿಪೀಟ್ ಆತು ಒದ್ದ ಪೊಲೀಸರಿಗೆ ಕೊಡ್ತೀವ. ಇಲ್ರಣ ಒಟ್ಟೆ ಮಾಡಂಗಿಲ್ಲ, ತಪ್ಪಿನೂ ಮಾಡಂಗಿಲ್ಲ. ಇನ್ನೊಂದ್ಸಲ ಈ ಊರ್ ಕಡೆ ಕಾಲಿಟ್ರ ಜೀವಂತ ಸುಟ್ಟು ಬಿಡ್ತು ಮಕ್ಕಳ. ನಡ್ರ ಮಕ್ಳು ನಡ್ರಿ, ದಿಶಿ ಮಕ್ಕಳು ನಡ್ರ.
ಮಾವ ಇನ್ನ ಇಟ್ಟೋ ತನಕ ಇಲ್ಲೇ ಬಿಡೋದಪ್ಪ. ನಮಗೆ ನೀನ ಧೈರ್ಯ, ನೀನ ಹಿಂಗೆ ಸಪ್ಪಗೆ ಬಿದ್ದರೆ ಹೆಂಗೆ? ಆದರೂ ಮಾವ ನಮ್ಗಿಂತ ಹೊಲಸು ಜೀವನ ಬೇಡಪ್ಪ. ಇನ್ನು ಮ್ಯಾಲಿಂದ ನಿಯತ್ಲೆ ದುಡಿದು ಬದುಕುನು ಹೆಂಗೈತಿ ಬೇ ಯಾಕೆ? ಹೇಳಡ್ಯ, ನೀ ಹೇಳೋದೇನು ಬರೋಬ್ಬರಿ ಅದು. ಆದ್ರೆ ನಾವಿರೋ ಪರಿಸ್ಥಿತಿ ಒಳಗೆ ಹೊಟ್ಟಿಗೆ ಏನು ಕತ್ತಿ ವಾಪಸ್ ಬೀಳ್ತೇನ? ಸಂಚಾನ ಇದ್ದ ಮಾಡ್ತೀರೇನ? ಒಂದು ಮುಂಜಾನಿಂದ ಹೊಟ್ಟಿಗೇನು ತಿಂದಿಲ್ಲ. ಏ ಮಾವ, ನೀವು ಹೊರಗೆ ಹೋಗಿ ಏನಾರು ತಿನ್ನಾಕ ತೊಗೊಂಬರೋಗ್ಲಾ. ನಾನು ಲಡ್ಡ ಸೇರ್ಕ್ಯಾರ ಇಲ್ಲಿ ಇರಾಕ ಏನಾರು ವ್ಯವಸ್ಥೆ ಮಾಡ್ತಾವಂತ. ಆಯ್ತು ತಗೋ, ನಾ ತಿನ್ನಕ್ಕೆ ಏನಾರ ತೊಗೊಂಬರ್ತೀನಿ, ನೀವೇನು ಮಾಡ್ಕೋತೀರಿ ಮಾಡ್ಕೋರಿ. ಮಾವ ಹುಷಾರು ಅಪ್ಪ. ಏ ಮಂಜ, ಸ್ವಲ್ಪ ತಡಿ, ಸ್ವಲ್ಪ ಕಣ್ಣು ಬಿಟ್ಟು ಮೊದಲು ನೋಡು. 7 ಜನ್ಮದಾಗ ನಿನಗೆ ಸಿಗಲಾರ್ದಷ್ಟು ಬಂಗಾರ ನಿನ್ನ ಕಣ್ಣು ಮುಂದೆ ಬಿದ್ದದು. ಮಂದಿರ ಹೊಡೆದ ರಕ್ತ ಕುಡ್ದು ಬೆಳೆದವನಿ. ಇವತ್ತ್ಯಾಕೆ ಇಷ್ಟು ಪುಣ್ಯದ ಕೆಲಸ ಮಾಡತ್ತಪ್ಪ? ಮೊದಲ ಆ ಬಾಟ್ಲಿ ಹೋಗಿ ಕೆಳಗೆ ಬಿದ್ದಿರೋ ಬಂಗಾರ ತಗೋ, ನಿನ್ನ ಭಾಳ ಬೆಳಗತೈತಿ. ಬೇಡಪ್ಪ, ಈಗನೇ ದೇವ್ರ ಸಾಕ್ಷಿ ಮಾಡಿ ಬಂದೀನಿ. ಇಷ್ಟು ದಿವಸ ಮಾಡಿದ ಕೆಟ್ಟ ಕೆಲಸ ಎಲ್ಲ ಬಿಟ್ಟು ಇನ್ನು ಮುಂದೆ ದುಡ್ಕೊಂಡು ತಿಂದು ಹೊಟ್ಟಿ ಸಾಗತ್ತೀನಿ ಅಂತ ಅನ್ಕೊಂಡಿನಿ. ಮತ್ತೆ ನನಗೆ ಕೆಟ್ಟ ಕೆಲಸ ಮಾಡಕ್ಕೆ ಹೇಳ್ಬೇಡ ಯಪ್ಪ, ನಿನ್ನ ಕಾಲು ಬೀಳ್ತೀನಿ. ನೀ ತ್ರಾಸ್ದಾಗಿದ್ದಾಕ್ರ, ನೀನು ಹೊಟ್ಟಿ ಹಸ್ದಾಕ್ರ ಯಾವ ದೇವ್ರು ಬಂದು ನಿನ್ನ ರೊಟ್ಟಿ ಕೊಟ್ಟಾನ. ಇಂಥ ಚಾನ್ಸ್ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ. ನೀ ಒಂದು ವೇಳೆ ಎಲ್ರಿ ಮಿಸ್ ಮಾಡ್ಕೊಂಡಿಲ್ಲೋ, ಒಂದು ಹೊತ್ತದ ಊಟದ ಸಲುವಾಗಿ ಊರೆಲ್ಲ ನಾಯಿ ಹೆಂಗೆ ತಿರುಗಾಡೋದಕ್ಕಾಗ್ತದ. ಅಷ್ಟಕ್ಕೂ ಇಷ್ಟು ದಿವಸ ನೀ ಮಾಡಿದ ಕೆಟ್ಟ ಕೆಲಸ ನೋಡಿ ನಿನಗೆ ನಂಬಿ ಯಾರು ಕೆಲಸ ಕೊಡ್ತಾರೋ? ನೋಡ್ರಲ್ಲಿ ಆಕಿ ಸಾಯಕತ್ತಾಳ. ಆಕಿ ಸತ್ತು ನಿನ್ನ ಜೀವನಕ್ಕೆ ದಾರಿ ಮಾಡಿಕೊಡಾಕತ್ತಾಳೋ. ಆಕಿ ಸಾಯುವಾಗ ಬಂಗಾರ ಏನು ಮಾಡ್ತಾಳೆ? ತಗೊಂಡು ಹೋಗೆಲ್ಲ ಬಂಗಾರ ತಗೋ. ಆಕಿನ ಪ್ರಾಣದ ಪಕ್ಷಿ ಹಾರು ಹೊಂಟೈತು, ನೀರಂತ ಹೆಂಗೆ ಬಿಡ್ಕೊಳತ್ತಾಳ ನೋಡು. ಇಷ್ಟು ದಿವಸ ಪಾಪದ ಕೆಲಸ ಭಾಳ ಮಾಡಿನೋ, ಹತ್ತು ನನ್ನ ತಲೆ ಮೇಲೆ ಪಾಪದ ಕೆಲಸ ಹೊರಸ್ಬೇಡಪ್ಪ, ನನಗೆ ಒಟ್ಟ ಮನಸ್ಸಿಲ್ಲೋ. ಪಾಪ ಹುಚ್ಚ, 1000 ಹಂದಿ ತಿಂದವನಿಗೆ ಒಂದು ಕುರಿ ಮೇಲೆ ಕರುಣೆ ಬಂತೇನೋ? ಮಂಜ, ನೀ ಎಷ್ಟೋ ಸುಧಾರಿಸಿದ್ರು ಈ ಸಮಾಜದ ಕಣ್ಣಿಗೆ ನೀ ಒಬ್ಬ ಕೊಲೆಗಾರನ, ಒಬ್ಬ ಕಳ್ಳನ. ಮಂಜ, ನೀ ಆಕಿಗೆ ಈ ಸದ ಕಾಪಾಡ್ದಿಲ್ಲೋ? ಆಕೆ ನಿನಗೇನು ಹೇಳ್ತಾಳು? ಬಂದೊಂದು ಥ್ಯಾಂಕ್ಸ್ ಹೇಳ್ತಾಳ. ಅದ ಆಕಿನ ಮೈ ಮ್ಯಾಗಿರೋ ಬಂಗಾರ ಎಲ್ಲ ನೀ ತಗೊಂಡಿದ್ರ ಇಡೀ ಊರಿಗೆ ನೀ ಸೌಕಾರ ಹಾಕಿ, ಅವಾಗ ಊರ್ ಮಂದಿ ಎಲ್ಲ ಬಂದು ನಿನ್ನ ಕಾಲು ಬಡ್ಡೆಯಾಗಿ ಬೀಳ್ತಾರೋ. ನಿನ್ನ ಒಳಗಿರೋ ಆತ್ಮ ನಾ ಹೇಳಾಕತ್ತೀನಿ, ಸುಮ್ ಹೋಗಿ ಬಂಗಾರ ಎಲ್ಲ ತಗೋ. ನಿನ್ನ ಕೆಟ್ಟ ಮನಸ್ಸ ಒಟ್ಟ ಸಾಯ್ಸಕ್ ಹೋಗ್ಬೇಡ. ನಿನ್ನ ಒಳಗಿರೋ ಕೆಟ್ಟ ಮನಸ್ಸು ಸಾಯಿಸ್ದಿಲ್ಲ, ನಿನಗೆ ಜಗತ್ನ ಒಟ್ಟ ಬೆಲೆ ಇರುವುದಿಲ್ಲ. ಹೋಗು. ನೀರು ಕೊಡ್ಲಿ, ಭಾಳ ತ್ರಾಸ ಆಗತ್ತದ. ಉಸಿರು ಕಟ್ಟಂಗೆ ಆಗಾಕತ್ತದ. ಮನ್ಯಾಗೆಲ್ಲ ಹಾಗೆ ಕಾಯ್ತಿರ್ತಾರೆ. ನೀರು ಕೊಡ್ಲಿ. ಮಂಜ ಕೇಳಿದ್ಯಾ? ಆಕಿ ಅಣ್ಣ ಅಂದ್ಲು.
ಆಕಿ ನಿನಗೆ ಅಣ್ಣ ಅಂದ್ರೆ ಆಕಿನ ಆಸ್ತಿ ಒಳಗೆ ನಿನಗೆ ಅರ್ಧ ಪಾಳು ಬರ್ಬೇಕಲ್ಲ. ಏ ಹುಚ್ಚ, ಆಕಿನ ತಗೋದ್ ಕೊಡಾಕತ್ತ, ನೀ ಯಾಕೆ ಬಿಡಾಕತ್ತು? ಹರದ ಹಬ್ಬ ಮಾಡ್ಬಿಡ. ಸರಿಯಾಗಿ ಹೇಳದಿ. ಹಸದ ಹುಲಿ ಮುಂದ ಮಾಂಸ ಇಟ್ಟಾದ ಸುಮ್ ಬಿಡ್ತದೇನು? ನಾ ಪುಣ್ಯ ಮಾಡ್ಕೋತ ಹೋದ್ರ ನನ್ನ ಹೊಟ್ಟೆ ತುಂಬತದ? ಇಲ್ಲ, ಎಲ್ಲ ಬಂಗಾರ ಒಯ್ದು ಮಾರಿ ನನ್ನ ಇಡೀ ಜನ್ಮದಾಗ ಪೂರ್ತಿ ರಾಜ ಇದ್ದಂಗೆ ಎದ್ದು ಬಿಡ್ತೇನೆ. ನಿನ್ನ ನೀರ್ ಬೇಕಲ್ಲ, ತಗೋ. ನಿನ್ನ ನೀರ ಮಣ್ಣು ಪಾಲಾಯ್ತು. ಹೇ ರಾಜಿ, ಹೇ ಲಡ್ಡ ಬರ್ಲಿ. ಅರೆ ಮಾಮ, ಎಲ್ಲಿಂದ ತಗೊಂಬಂದಿವನ? ಅಲ್ಲ, ಹುಡುಗಿ ಮೈಮ್ಯಾಗಿಂದ ಎಲ್ಲ ತಗೊಂಬಂದಿವೋ, ಹುಚ್ಚರ್ಗತ್ಲೆ ಅರ್ಧಂಬರ್ಧ ಬಿಟ್ಟು ಬಂದಿವ ಮಾವ. ಏ ಲಡ್ಡ, ಎಲ್ಲ ಬಳ್ಕೊಂಡ್ ಬಂದಿನೋ. ಕರೆನ ಮಾಮ, ಎಲ್ಲ ತಗೊಂಬಂದಿನ? ಹೇ, ನಾನು ಅಟ್ ಹುಚ್ಚರ್ ಮಾಡಿರೇನು? ಎಲ್ಲ ಬಳ್ಕೊಂಡ್ ಬಂದೀನಿ ಮಾಮ. ಮತ್ತು ಸ್ಕೂಟರ್? ಚಪ್ಪ, ಅದು ಒಂದು ಮರ್ತ ಬಂದು ನಡ್ಕೊಂಬರ್ರಿ. ನೋಡ್ರಿ ಪಟ್ನ ನೋಡ್ರಿ, ದೇವ್ರನ ನಮ್ಮ ಸಲುವಾಗಿ ಎಲ್ಲ ಕಳ್ಸ್ಯಾನ ಅನ್ಸತೈತಿ ನೋಡ್ರಿ. ಪಟ್ನ ಹೋಗು ನೋಡ್ರಿ. ಏ ಬಾಡ್ಕೋ, ಆಗಲೇ ನೀಯ ತಂದಿಲ್ಲ, ಎಲ್ಲೋತದ? ಅದ ಅವಾಗ ಬೇ, ಈಗಲ್ಲ. ಬಾಯಿಗ ಬಾ ಮಾವ. ಬಾರ ಬಾ, ನವಲ್ ಬಾ. ಏ ಲಡ್ಯ, ನಡಿ ನಡಿ. ಏನ ಹೋಗ್ಬೇಕೇನ? ಪಿಸ್ರ್ಯ, ಜಲ್ದಿ ಮುಗಿಸ್ಕೊಂಬಾ. ಏ ನಡಿಲ್ಲ ಲಡ್ಯ, ಏನು ಹೊಲಸದನ್ರಿ ನಿನ್ನ ಗಂಡ? ನಡಿ.
ಯಾರ್ ನೀ? ನಾನ್ ಯಾರ? ಹೋಗಿ ನಿನ್ನ ತಾಯಿನ ಕೇಳು. ಜಗತ್ತಿನ್ಯಾಗ ತಾಯಿನ ಎಲ್ಲರ್ಕಿಂತ ದೊಡ್ಡ ಕೀ ಅಂತಾರ. ಅಂತ ತಾಯ್ತನದ ಕುಲಕ್ಕೆನೆ ತಾಯಿನೋ ನಾನು. ತಾಯಿ ತನಕ ತಾಯಿ? ನಿನ್ ಅಂಥವ್ರಿಗೆಲ್ಲ ಅರ್ಥ ಆಗಬೇಕು. ಹೆಣ್ಣು ಜನ್ಮ ಕೊಟ್ಟ ಮ್ಯಾಗ ನೀ ಭೂಮಿಗೆ ಬಂದಿದ್ದು. ಹೆಣ್ಣು ಉಣಿಸಿದ ಮ್ಯಾಗ ನೀ ಬೆಳೆದ ದೊಡ್ಡವಾಗಿ. ಜನ್ಮ ಕೊಟ್ಟ ತಾಯಿಗನ ಜನ್ಮ ಜಾಲಾಡೋ ನೀಚ ನಾಯಿ ನೀನು. ನಿಮ್ಮ ಸುಖಕ್ಕೆ ಬೇಕಾದಂಗೆಲ್ಲ ಸೌಸೋಕೆ ಸುಡೋಕೆ ಹೆಣ್ಣೇನು ಶ್ರೀಗಂಧದ ಕಡ್ಡಿಯಲ್ಲ. ಇಡೀ ಜಗತ್ತನ್ನೇ ಹೊತ್ತು ನಿಂತು ಕಾಪಾಡೋ ಮಹಾನ್ ಶಕ್ತಿ. ಕಲಿಯುಗ ಶುರುವಾದಾಗಿಂದ ನ್ಯಾಯ, ನೀತಿ, ಧರ್ಮ, ಒಳ್ಳೆತನ, ಸತ್ಯ, ಸಂಬಂಧ, ನಿಯತ್ತು, ಕಡಿಗೆ ಮಾನವೀಯತೆ ಅನ್ನೋದು ಸತ್ತು ಸತ್ವ ಇಲ್ದಿರೋ ಜೀವನ ಬದುಕಾಕತ್ತೀರಿ. ಒಂದು ಹೆಣ್ಣು ಮಗು ಮನ್ಯಾಗ ಹುಟ್ಟಿದ್ರ ಮಹಾಲಕ್ಷ್ಮಿ ಹುಟ್ಟಿದ್ಲು ಅಂತಾರೆ. ತಂದೆಯಾದವ ಆ ಮಗಳನ್ನ ಎದಿ ಮ್ಯಾಗ ಹೊತ್ಕೊಂಡ ಮುದ್ದಾಡ್ತಾನೆ. ಅಂತ ಮಗಳ ಎದಿ ಮ್ಯಾಗ ಒತ್ತಾಯವಾಗಿ ಮಲಗ್ತಿರಲ್ಲು. ಥೂ ನಿಮ್ಮ ಜನ್ಮಕ್ಕೆ. ನಿಮ್ಮಂತ ಕಾಮುಕರ ಮುಂದ ಹೆಣ್ಣು ಕಣ್ಣೀರು ಹಾಕಾಕತ್ತಾಳಂದ್ರ ಸೋತಾಳಂತ ತಿಳಿಬ್ಯಾಡ್ರಿ. ಆಕಿ ಹಾಕೋ ಒಂದೊಂದು ಕಣ್ಣೀರು ನಿಮ್ಮ ವಂಶಕ್ಕೆ ಬೀಳೋ ಒಂದೊಂದು ಕೊಡ್ಲಿ ಪೆಟ್ಟು. ಹೆಣ್ಣಿನ ಜೀವಕ್ಕೂ ಕನಸಂತಿರ್ತದ, ಮನಸ್ಸಂತಿರ್ತದ. ನಿಮ್ಮ ಅಂತ ಚಂಡಾಡ್ರ ಚಟಕ್ಕೆ ಸಿಕ್ಕ 3 ವರ್ಷದ ಹಸಿಗೂಸದಿಂದ 70 ವರ್ಷದ ಮುದುಕಿ. ಸತ್ತ ಹೆಣ್ಣಿನ ಶವನೂ ಬಿಡುವುದಿಲ್ಲ ನೀವು. ಮನುಷ್ಯನ ಜನ್ಮಕ್ಕಂತ ಹುಟ್ಟಿದ ಮ್ಯಾಗ ಮನುಷ್ಯತ್ವ ಅನ್ನೋದಿರ್ತದ, ಅದು ಇಲ್ಲ ನಿಮಗ. ನೆನಪಿರ್ಲಿ, ನಿಮ್ಮ ಅಂತ ನೀಚರಿಂದ ಈ ಧರ್ಮ ಕಾಪಾಡೋದಕ್ಕ ಹೆಣ್ಣು ದೇವಿ ಆಗ್ತಾಳ, ದೇವಿ ರಾಕ್ಷಸಿ ಆಗ್ತಾಳ. ನವರಾತ್ರಿ ಅಂತ ಬಂದ್ರ ಕಾಲಿಗೆ ಚಪ್ಪಲಿ ಹಾಕೊಳ್ದ ಪೂಜೆ ಪುನಸ್ಕಾರ ಮಾಡಿದ್ರ ಈ ದೇವಿ ಒಲಿಯುವುದಿಲ್ಲ. ಯಾರ ಹೆಣ್ಣಿಗೆ ಪೂಜಿಸ್ತಾರ, ಯಾರ ಹೆಣ್ಣಿಗೆ ರಕ್ಷಿಸ್ತಾರ, ಅವ್ರಿಗೆ ಮಾತ್ರ ಈ ಕಾಳಿ ದೇವಿ ಒಲಿತಾಳ. ಹೆಣ್ಣು ನಕ್ರ ಸ್ವರ್ಗನ ಸೃಷ್ಟಿ ಆಗ್ತದ. ಅದ ಹೆಣ್ಣೇನರ ಕಣ್ಣೀರ್ ಹಾಕಿದ್ರ ಇಡೀ ಪ್ರಪಂಚನ ಪ್ರಳಯ ಆಗ್ತದ. ಕಲಿಯುಗದ ಕಾಮಕರಿಗೆ ತಿಳಿಸುವುದೇನಂದ್ರ, ಹೆಣ್ಣು ಶಾಂತವಾಗಿದ್ರ ಎಲ್ಲಾನು ಸಹನೆ ಮಾಡ್ಕೊಳ್ಳೋ ಭೂಮಿ ತಾಯಿಯಾಗಿರ್ತಾಳ. ಅದ ಒಂದು ವೇಳೆ ಆಕೆಲ್ಲರೆ ಸಿಡಿದೆದ್ದು ನಿಂತ್ರ ಉರಿಯೋ ಬೆಂಕಿ ಜ್ವಾಲೆಯಾಗಿ ಇಡೀ ಪ್ರಪಂಚನ ಸುಟ್ಟು ಬೂದಿ ಮಾಡಿಬಿಡ್ತಾಳ. ಒಂದು ಹೆಣ್ಣು ಎಲ್ಲಾನು ಸಹನೆ ಮಾಡ್ಕೋಬಹುದು. ಆದ್ರ ಆಕಿ ಅಂದ ಚಂದ ನೋಡಿ ಆಕಿ ಶೀಲಕ್ಕೆ ಕೈ ಹಾಕಕ್ ಹೋದ್ರ ಸತ್ತು ಹೆಣಸುದೆ ಕಣ್ಣು ತೆರದ ಮಹಾಕಾಳಿಯಾಗಿ ನಿಮ್ಮನ್ನ ಸಂಹಾರ ಮಾಡ್ದ ಒಟ್ಟ ಬಿಡಂಗಿಲ್ಲ. ನೆನಪಿರ್ಲಿ, ಈ ನಮ್ಮ ಕಿರುಚಿತ್ರ ನಿಮಗೆ ಇಷ್ಟ ಆಗಿದ್ರ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ.